ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಇವತ್ತಿನ ವಿಷಯ ತುಂಬಾನೇ ಸಾಮಾನ್ಯವಾದರೂ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಇದು ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುತ್ತಿರುವ ಈ ನಿಂಬೆ ಹಣ್ಣು. ಚಿಕ್ಕದಾದರ ಈ ನಿಂಬೆ ಹಣ್ಣು ಆರೋಗ್ಯ, ಅಡುಗೆ ಮತ್ತು ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಮಹತ್ವವನ್ನು ಹೊಂದಿದೆ. ಈ ನಿಂಬೆ ಹಣ್ಣಿನಿಂದ ಉಪಯೋಗಗಳಾದರೂ ಏನು, ಇದನ್ನು ಯಾವ ರೀತಿ ಬಳಸಬೇಕು, ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ನಿಂಬೆಹಣ್ಣು ಒಂದು ಸಿಟ್ರಿಕ್ ಜಾತಿಯ ಒಂದು ಹಣ್ಣು. ಇದರ ರುಚಿ ಮತ್ತು ಹುಳಿ ಸುಗಂಧದಿಂದ ಎಲ್ಲರಿಗೂ ಇದು ಪರಿಚಿತ. ನೋಡಿ, ಈ ನಿಂಬೆಹಣ್ಣನ್ನು ಪ್ರಾಚೀನ ಕಾಲದಿಂದಲೂ ಈ ಆಹಾರದಲ್ಲಿ ಮತ್ತು ಔಷಧಿಗಳಲ್ಲಿ ಇದನ್ನು ಉಪಯೋಗಿಸಿ ಬಳಸುತ್ತಿದ್ದಾರೆ. ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ, ಸಿಟ್ರಿಕ್ ಆಮ್ಲ ಮತ್ತು ಖನಿಜಾಂಶಗಳು ಇರುತ್ತವೆ. ದೈನಂದಿನ ಜೀವನದಲ್ಲಿ ನಿಂಬೆ ಪಾನಕ ಮತ್ತು ಉಪ್ಪಿನಕಾಯಿ ಅಡುಗೆಯ ರುಚಿ ಹೆಚ್ಚಿಸಲು ಹಲವು ಮನೆ ಬಳಕೆಗಳಲ್ಲಿ ಇದು ಉಪಯುಕ್ತವಾಗಿದೆ. ಈ ನಿಂಬೆ ಹಣ್ಣಿನಲ್ಲಿರುವ ಪ್ರಮುಖ ಗುಣವೆಂದರೆ ವಿಟಮಿನ್ ಸಿ. ಇದು ನೋಡಿ, ದೇಹದ ರೋಗ ನಿರೋಧಕ ಒಡೆದೋಡಿಸಲು ಇದು ಸಹಾಯ ಮಾಡುತ್ತದೆ. ಪೋಷಕಾಂಶವಾಗಿರುತ್ತದೆ ದೇಹಕ್ಕೆ. ನೋಡಿ, ಈ ನಿಂಬೆಹಣ್ಣಿನ ರಸವನ್ನು ಕುಡಿದರೆ ನಮ್ಮ ದೇಹಕ್ಕೆ ತಾಜಾತನವನ್ನು ತಂಪಾಗಿ ತರುತ್ತದೆ. ಮತ್ತು ಇದರಿಂದ ನಾವು ಡೈಲಿ ನೀರು ಕುಡಿಯುವುದನ್ನು ಹೆಚ್ಚಿಸುತ್ತದೆ. ನೀರು ನಾವು ಕುಡಿದಂತೆ ನಮ್ಮ ದೇಹಕ್ಕೆ ತಂಪಾಗಿರುತ್ತದೆ. ಈ ನಿಂಬೆ ಉಪ್ಪಿನಕಾಯಿ ಬಹಳ ಜನಪ್ರಿಯವಾದ ಆಹಾರವಾಗಿದೆ. ನೋಡಿ, ನೀವೇನಾದರೂ ಮೈ ಮೇಲೆ ಹಾಕುವ ಮೊದಲು ಇದು ನಮಗೆ ಹಾನಿ ಆಗುವುದಿಲ್ಲವೇ ಎಂದು ಮೊದಲು ಪರೀಕ್ಷಿಸುವುದು ತುಂಬಾನೇ ಉತ್ತಮ. ನೋಡಿ, ಈ ನಿಂಬೆಹಣ್ಣನ್ನು ಪ್ರಾಚೀನ ಕಾಲದಿಂದಲೂ ಈ ಆಹಾರದಲ್ಲಿ ಮತ್ತು ಔಷಧಿಗಳಲ್ಲಿ ಇದನ್ನು ಉಪಯೋಗಿಸಿ ಬಳಸುತ್ತಿದ್ದಾರೆ. ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ, ಸಿಟ್ರಿಕ್ ಆಮ್ಲ ಮತ್ತು ಖನಿಜಾಂಶಗಳು ಇರುತ್ತವೆ. ದೈನಂದಿನ ಜೀವನದಲ್ಲಿ ನಿಂಬೆ ಪಾನಕ ಮತ್ತು ಉಪ್ಪಿನಕಾಯಿ ಅಡುಗೆಯ ರುಚಿ ಹೆಚ್ಚಿಸಲು ಮನೆ ಬಳಕೆಗಳಲ್ಲಿ ಇದು ಉಪಯುಕ್ತವಾಗಿದೆ. ಈ ನಿಂಬೆ ಹಣ್ಣಿನಲ್ಲಿರುವ ಪ್ರಮುಖ ಗುಣವೆಂದರೆ ವಿಟಮಿನ್ ಸಿ. ಇದು ನೋಡಿ, ದೇಹದ ರೋಗ ನಿರೋಧಕ ಒಡೆದೋಡಿಸಲು ಇದು ಸಹಾಯ ಮಾಡುತ್ತದೆ. ಪೋಷಕಾಂಶವಾಗಿರುತ್ತದೆ ದೇಹಕ್ಕೆ. ನೋಡಿ, ಈ ನಿಂಬೆಹಣ್ಣಿನ ರಸವನ್ನು ಕುಡಿದರೆ ನಮ್ಮ ದೇಹಕ್ಕೆ ತಾಜಾತನವನ್ನು ತಂಪಾಗಿ ತರುತ್ತದೆ. ಮತ್ತು ಇದರಿಂದ ನಾವು ಡೈಲಿ ನೀರು ಕುಡಿಯುವುದನ್ನು ಹೆಚ್ಚಿಸುತ್ತದೆ. ನೀರು ನಾವು ಕುಡಿದಂತೆ ನಮ್ಮ ದೇಹಕ್ಕೆ ತಂಪಾಗಿರುತ್ತದೆ. ಈ ನಿಂಬೆಹಣ್ಣಿನಲ್ಲಿರುವ ಸಿಟ್ರಿಕ್ ಆಮ್ಲವು ರುಚಿಯನ್ನು ಹೆಚ್ಚಿಸುತ್ತದೆ. ಆರೋಗ್ಯ ಸಮಸ್ಯೆ ಇದ್ದವರು ಅಥವಾ ಆರೋಗ್ಯವನ್ನು ಪಾಲಿಸುತ್ತಾ ಬಂದಿರುವವರು ಈ ಡಾಕ್ಟರ್ ಕಾಣುವುದು ತುಂಬಾನೇ ಉತ್ತಮ. ನಮ್ಮ ಭಾರತೀಯ ಅಡುಗೆಯಲ್ಲಿ ನಿಂಬೆಹಣ್ಣಿಗೆ ತುಂಬಾನೇ ವಿಶೇಷವಿದೆ. ಈ ನಿಂಬೆ ರಸವನ್ನು ಅನ್ನ, ಚಿತ್ರಾನ್ನ ಮತ್ತು ಇನ್ನು ಸಲಾಡ್ ಮತ್ತು ಮುಂತಾದ ಪಾನೀಯಗಳಲ್ಲಿ ಇದನ್ನು ಬಳಸುತ್ತಾರೆ. ಈ ನಿಂಬೆ ಉಪ್ಪಿನಕಾಯಿ ಬಹಳ ಜನಪ್ರಿಯವಾದ ಆಹಾರವಾಗಿದೆ. ಸ್ವಲ್ಪ ಈ ನಿಂಬೆ ರಸವೇ ಆಹಾರಕ್ಕೆ ಹೊಸ ರುಚಿಯನ್ನೇ ತರುತ್ತದೆ. ಈ ನಿಂಬೆಹಣ್ಣು ತಿನ್ನುವುದಕ್ಕೂ ಮಾತ್ರವಲ್ಲ, ಮನೆಯ ಕೆಲಸಗಳಲ್ಲಿ ಕೂಡ ಇದನ್ನು ಉಪಯೋಗಿಸುತ್ತಿದ್ದಾರೆ. ಏನಾದರೂ ಕಲೆಗಳಿದ್ದರೆ ಈ ನಿಂಬೆಹಣ್ಣಿನ ರಸವನ್ನು ತೆಗೆದು ಹಾಕಿ ವಾಶ್ ಮಾಡ್ತಾರೆ, ಆ ಕಲೆಗಳೆಲ್ಲ ಹೋಗುತ್ತವೆ. ಮತ್ತು ನೋಡಿ, ಈ ನಿಂಬೆಹಣ್ಣಿನಿಂದ ಮನೆಯಲ್ಲಿ ಏನಾದರೂ ಬೇರೆ ಸ್ಮೆಲ್ ತಡೆಯುವುದನ್ನು ಇದನ್ನು ಉಪಯೋಗಿಸುತ್ತಿದ್ದಾರೆ. ನೋಡಿ, ನೀವೇನಾದರೂ ಮೈ ಮೇಲೆ ಹಾಕುವ ಮೊದಲು ಇದು ನಮಗೆ ಹಾನಿ ಆಗುವುದಿಲ್ಲವೇ ಎಂದು ಮೊದಲು ಪರೀಕ್ಷಿಸುವುದು ತುಂಬಾನೇ ಉತ್ತಮ. ಇದನ್ನು ಅತಿಯಾಗಿ ಬಳಸುವುದರಿಂದ ಹೊಟ್ಟೆಯ ತೊಂದರೆ, ಹಲ್ಲಿನ ಸಂವೇದನೆ ತೊಂದರೆ ಉಂಟಾಗುತ್ತದೆ. ಇದನ್ನು ಮಿತವಾಗಿ ಬಳಸುವುದರಿಂದ ತುಂಬಾನೇ ಉತ್ತಮವಾಗಿರುತ್ತದೆ. ಮತ್ತು ನೋಡಿ, ಇದು ನಮ್ಮ ಚರ್ಮ ರೋಗಕ್ಕೆ ಕೂಡ ತುಂಬಾನೇ ಉಪಯುಕ್ತವಾಗಿದೆ. ಸಣ್ಣ ಸಣ್ಣ ಈ ಬಬಲ್ಸ್ಗಳು ಏನಾದರೂ ಬಂದರೆ ಇದನ್ನು ಕೊಯ್ದು ನಿಂಬೆ ರಸವನ್ನು ಬಿಟ್ಟರೆ ಸ್ವಲ್ಪ ಒಂದು ವಾರಕ್ಕೆ 2 ವಾರಕ್ಕೆ ವಾಸಿ ಆಗಬಹುದು. ಅತಿ ಹೆಚ್ಚಾಗಿ ಬಳಸೋಕೋಗ್ಬೇಡ್ರಿ, ಇದರಿಂದ ಮತ್ತೆ ತುಂಬಾನೇ ತೊಂದರೆ ಆಗುತ್ತದೆ. ಮಿತಿಯಾಗಿ ಬಳಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಿಂದ ತುಂಬಾನೇ ಲಾಭವಾಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ,
ಹಾಗೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.